ನಮಸ್ಕಾರ ವೀಕ್ಷಕರೇ. ನಮ್ಮ ಅವಶ್ಯ ಹೆಲ್ತ್ ಕೇರ್‌ನಲ್ಲಿ ಸ್ಟ್ರೋಕ್‌ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತೇವೆ ಅನ್ನೋದ್ರ ಬಗ್ಗೆ ನಾನು ಕೆಲವು ಇನ್ಫಾರ್ಮೇಷನ್‌ಗಳನ್ನು ಕೊಡ್ತೇನೆ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಸ್ಟ್ರೋಕ್ ಬಂದ ನಂತರ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಮೊದಲು ಯಾವ ರೀತಿ ಇದ್ದರು, ಮತ್ತು ನಮ್ಮಲ್ಲಿ ಟ್ರೀಟ್ಮೆಂಟ್ ಆದ ನಂತರ ಯಾವ ರೀತಿ ನಡೀತಾ ಇದ್ದಾರೆ. ಅದು ಕೈ ಫೋಲ್ಡಿಂಗ್ ಇರ್ಬೋದು, ಬೆರಳುಗಳ ಫೋಲ್ಡಿಂಗ್ ಇರ್ಬೋದು, ಕೈ ಎತ್ತೋದಿರ್ಬೋದು, ಶೋಲ್ಡರ್ ಇರ್ಬೋದು, ಅಥವಾ ಕಾಲಲ್ಲಿ ನಡೆಯುವಂಥದ್ದು ಇರ್ಬೋದು. ಕೆಲವರು ಸ್ಟಿಕ್ಗಳನ್ನು ಹಿಡಿದು ನಡೀತಾ ಇದ್ರು, ಕೆಲವರು ಸ್ಟಿಕ್ ಇಲ್ಲದೇನೆ ನೇರವಾಗಿ ನಡೀತಾ ಇರಲಿಲ್ಲ. ಈ ಥರ ಬರುವಂಥ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟಿದೆ ಅಂತಲೇ ಹೇಳ್ಬೋದು. ಸ್ಟ್ರೋಕ್ ಆಗಿರುವಂತಹ ವ್ಯಕ್ತಿಗೆ ಎಷ್ಟು ಪರ್ಸೆಂಟ್ ಬ್ಲಡ್ ಕ್ಲಾಟ್ ಆಗಿದೆ, ಅಂದರೆ 30% ಇದೆಯಾ, 40% ಇದೆಯಾ, ಎಷ್ಟು ಪರ್ಸೆಂಟ್ ಕ್ಲಾಟ್ ಆಗಿದೆ, ಯಾವ ಪಾಯಿಂಟ್ಗಳಲ್ಲಾಗಿದೆ, ಅದು ಶೋಲ್ಡರ್ ಪಾಯಿಂಟ್ ಆಗಿದೆಯಾ, ಸರ್ವೈಕಲಲ್ಲಿ ಆಗಿದೆಯಾ, ಅಥವಾ ಬೆನ್ನಲ್ಲಿ ಆಗಿದೆಯಾ, ತೊಡೆ ಭಾಗದಲ್ಲಿ ಆಗಿದೆಯಾ, ಮೀನುಕಂಡದಲ್ಲಿ ಆಗಿದೆಯಾ, ಅಥವಾ ಫೂಟ್ ಆ್ಯಂಡ್ ಆ್ಯಂಕಲಲ್ಲಿ ಆಗಿದೆಯಾ, ಎಲ್ಲಿ ಅವರಿಗೆ ಭಾರವಾಗಿರುತ್ತೆ, ಅಥವಾ ನಡೆಯೋದಕ್ಕೆ ಎಲ್ಲಿ ತೊಂದರೆ ಕೊಡ್ತಾ ಇದೆ, ಆ ಪಾಯಿಂಟ್ಗಳನ್ನು ನಾವು ಪತ್ತೆ ಹಚ್ಚಿ ಅದಕ್ಕೆ ನಾವು ಸ್ಟಿಮ್ಯುಲೇಷನ್ ಆ್ಯಕ್ಟಿವಿಟಿಯನ್ನು ಮಾಡಿದಾಗ ಅವರು ಮೊದಲು ಹೇಗಿದ್ರು ಅದೇ ರೀತಿ ಮತ್ತೆ ನಡೆಯೋದಕ್ಕೆ ಮತ್ತು ಕೈಕಾಲು ಬೆರಳುಗಳನ್ನು ಮಡಚೋದಕ್ಕೆ, ಓಪನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ರೀತಿಯ ತೊಂದರೆಗಳಿಂದ ಯಾರೇ ಬಳಲ್ತಾ ಇರಲಿ, ಒಮ್ಮೆ ನಮ್ಮ ಅವಶ್ಯ ಹೆಲ್ತ್ ಕೇರ್ಗೆ ಬಂದು ಟ್ರಯಲ್ ಟ್ರೀಟ್ಮೆಂಟನ್ನು ತೊಗೊಂಡಾಗ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ, ಎಷ್ಟು ಗಂಟೆಗಳ ಕಾಲ ಇರುತ್ತೆ, ಎಷ್ಟು ದಿನ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅನ್ನುವಂತಹ ಪ್ರತಿಯೊಂದು ವಿವರಗಳು ಕೂಡ ನಿಮಗೆ ಟ್ರಯಲ್ ಟ್ರೀಟ್ಮೆಂಟಲ್ಲಿ ಗೊತ್ತಾಗುತ್ತೆ. ಧನ್ಯವಾದಗಳು.